ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾ ಮಂಜು ವ್ಲಾಗ್ಸ್. ಇತ್ತೀಚೆಗಂತೂ ಬರೀ ಕೆಲಸನೇ ಆಗೋಗ್ತೈತೆ. ನಾನು ಯಾವುದಾದ್ರೂ ಒಂದು ಸಣ್ಣ ವಿಡಿಯೋ ಮಾಡಿ ಒಂದು ಶಾರ್ಟ್ಸ್ ಅಥವಾ ರೀಲ್ಸ್ ಏನಾದರೂ ಶೂಟ್ ಮಾಡಿಕೊಂಡು ಅದಕ್ಕೋಸ್ಕರ ಎಡಿಟ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು ಅಂತಂದರೂ ಟೈಮೇ ಆಗ್ತಾಯಿಲ್ಲ. ಯಾಕಂದರೆ ಮಕ್ಕಳಲ್ವಾ, ಚಿಕ್ಕ ಮಕ್ಕಳು, ಇನ್ನೂ ಅವ್ರ ಮೇಲೆ ಕೇರ್ ಮಾಡಬೇಕಾಗಿರುತ್ತೆ. ಅವ್ರದ್ದೇ ಆದಂಥ ಕೆಲವೊಂದು ಕೆಲಸಗಳಿರುತ್ತೆ. ತಾಯಿಯಾಗಿ ನನ್ನ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ವಿಡಿಯೋ ಶೂಟ್ ಮಾಡೋದೊಂದು ಕಷ್ಟ ಆದರೆ ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡೋದು ಒಂದು ಕಷ್ಟ ಆಗ್ತೈತೆ. ಆದರೂ ಕೂಡ ಕೆಲವೊಂದಷ್ಟು ಡೀಟೇಲ್ಸು, ಕೆಲವೊಂದಷ್ಟು ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡಬೇಕು, ಹಾಗೆ ನಾನು ಕೆಲವೊಂದಷ್ಟು ಮೆಮೊರೀಸ್ನ ಕಲೆಕ್ಟ್ ಮಾಡಿ ಅದನ್ನು ವಿಡಿಯೋ ಮಾಡಬೇಕು ಅನ್ನೋದು ನನಗೆ ಒಂಥರ ಇಂಟ್ರೆಸ್ಟ್. ಸೊ ಹಾಗಾಗಿ ಕೆಲವೊಂದು ಮ್ಯಾನೇಜ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಆ್ಯಂಡ್ ಲೇಖನ ಟೈಮಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು, ಬಟ್ ಆ ಟೈಮಲ್ಲಿ ನನಗೆ ಅಷ್ಟೊಂದು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಅಂದರೆ ಅವಳಿಗೆ ಆಲ್ಮೋಸ್ಟ್ ಒಂದು 9-10 ಮಂತ್ಸ್ ಆದಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಹಿಂದೆನೇ ಅವಳು 1 ಇಯರ್ ಆಗಷ್ಟರಲ್ಲಿ ಮತ್ತೆ ಪ್ರೆಗ್ನೆಂಟ್ ಆದೆ. ಎಲ್ಲೂ ಕೂಡ ನಾನು ಕಂಟಿನ್ಯೂಸ್ ಫ್ಲೋ ಇದು ಮಾಡೋಕ್ಕಾಗಿಲ್ಲ. ಬಟ್ ಸಂಹೌ ನನಗೆ 2ನೇ ಮಗು ಆದಮೇಲೆ ಅದು ಯಾವ ಮಗು ಆದರೂ ಆಗಲಿ, ಮಗು ಹೇಗಾದರೂ ಇರಲಿ, ನಾನು ಬಿಡ್ದಿರ ನನ್ನ ಕಂಟೆಂಟ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಿ ನಾನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಫಸ್ಟೇ ತಲೆಯಲ್ಲಿ ಫಿಕ್ಸ್ ಆಗಿದ್ದೆ. ಹಾಗಾಗಿ ಇವಾಗ ತುಂಬ ಕಷ್ಟ ಆಗ್ತಾಯಿದ್ರು ಕೂಡ ನಾನು ಎಲ್ಲೂ ಕೂಡ ಬಿಡದೆ ಅಲ್ಲಲ್ಲಿ ಒಂದೊಂದು ಮ್ಯಾನೇಜ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ನೀವೆಲ್ಲನೂ ಸಪೋರ್ಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಯಾರಿಗಾದ್ರೂ ಯೂಸ್ಫುಲ್ ಆದರೆ ಶೇರ್ ಮಾಡಿ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದು ಕಂಪ್ಲೀಟ್ಲಿ ಬೇಬಿ ಫುಡ್ ಬಗ್ಗೆ ಆಗಿರುತ್ತೆ. ಸೊ ನನಗಾಗಲೇ ಒಂದು ಮಗು ಇದೆ. ಸೊ ಆ ಒಂದು ಅನುಭವದ ಬೇಸಿಸ್ ಮೇಲೆ, ಆಮೇಲೆ 2ನೇ ಮಗುಗೆ ಈಗ ಆಲ್ರೆಡಿ 6 ಮಂತ್ಸ್ ಕಂಪ್ಲೀಟ್ ಆಗಿ ಅವಳಿಗೂ ಕೂಡ ಫುಡ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ, ನನಗಿರೋಂಥ ಒಂದು ನಾಲೆಜ್ ಬೇಸಿಸ್ ಮೇಲೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಯಾವುದೇ ಥರ ರಿಸ್ಟ್ರಿಕ್ಟಾಗಿ ಇದೇ ಥರ ಫಾಲೋ ಮಾಡಬೇಕು, ಇಲ್ಲ ಅಂದರೆ ಹಾಗಾಗುತ್ತೆ ಹೀಗಾಗುತ್ತೆ ಏನೂ ಇಲ್ಲ. ಸೊ ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್, ನನ್ನ ಒಂದು ನಾಲೆಜ್. ಯಾರಿಗಾದ್ರೂ ಹೆಲ್ಪ್ಫುಲ್ ಆಗ್ಬೋದು. ಹೊಸ ತಾಯಂದಿರಿರ್ತೀರ, ಸೊ ಏನೂ ಐಡಿಯಾ ಇರಲ್ಲ, ಯಾರನ್ನ ಕೇಳೋದು ಏನೂ ಗೊತ್ತಾಗಲ್ಲ. ಅಫ್ಕೋರ್ಸ್ ನಾವೆಲ್ಲನೂ ಮೊಬೈಲಲ್ಲಿ ಸರ್ಚ್ ಮಾಡ್ತಾ ಇರ್ತೀವಿ. ಸೊ ಇದರಲ್ಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಬೇಬಿ ಫುಡ್ ಹೇಗೆ ಸ್ಟಾರ್ಟ್ ಮಾಡೋದು, ಯಾವಾಗ ಸ್ಟಾರ್ಟ್ ಮಾಡೋದು, ಹೇಗೆ ಕೊಡೋದು, ಏನು ಕೊಡೋದು, ಇದೆಲ್ಲನೂ ನಾನು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಫಸ್ಟ್ ಥಿಂಗ್ ಇಸ್, ಮಗುಗೆ ಯಾವಾಗ ಊಟ ಕೊಡೋದು, ಯಾವಾಗ ಸ್ಟಾರ್ಟ್ ಮಾಡೋದು, ವೆನ್ ಟು ಸ್ಟಾರ್ಟ್ ಫುಡ್. ಸೊ ಹುಟ್ಟಿದಾಗಿಂದ ಒಂದು 6 ಮಂತ್ಸ್ವರೆಗೂ ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೀಡ್, ಅಂದರೆ ಬ್ರೆಸ್ಟ್ ಫೀಡ್ ಬಿಟ್ಟು ಬೇರೆ ಏನು ಕೊಡೋ ಹಾಗಿಲ್ಲ ಮಗುಗೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಆ್ಯಂಡ್ ಅದೇ ನಾವು ಕೂಡ ಫಾಲೋ ಮಾಡಬೇಕು. ಕೆಲವ್ರಿಗೆ ಬ್ರೆಸ್ಟ್ ಫೀಡ್ ಮಾಡೋದಕ್ಕಾಗಲ್ಲ, ಅಂಥವ್ರಿಗೆ ಫಾರ್ಮುಲಾ ಮಿಲ್ಕ್ ಯೂಸ್ ಮಾಡ್ತಾರೆ ಅಂಥ ಬೇಬಿಗೆ. ಸೊ ಫಾರ್ಮುಲಾ ಮಿಲ್ಕ್ ಆರ್ ಬ್ರೆಸ್ಟ್ ಮಿಲ್ಕ್ ಯಾವುದೇ ಆಗಿರ್ಬೋದು, ಎಕ್ಸ್ಕ್ಲೂಸಿವ್ಲಿ ಮಿಲ್ಕ್ ಮಾತ್ರ ಮಗುಗೆ ಹೋಗಬೇಕು. ಹಾಗಾಗಿ 0 to 6 ಮಂತ್ಸ್ ಏನನ್ನೂ ಕೊಡಬಾರ್ದು. ಯಾವುದೇ ಸಾಲಿಡ್ ಫುಡ್ಡನ್ನ ನಾವು ಇಂಟ್ರಡ್ಯೂಸ್ ಮಾಡಬಾರ್ದು ಮಗುಗೆ. ಇಂಟೆಸ್ಟೈನ್ಸ್ ಎಲ್ಲ ಮಗುಗೆ ತುಂಬ ಚಿಕ್ಕದಿರುತ್ತೆ, ಅದಕ್ಕೆ ಇನ್ನು ಜೀರ್ಣಶಕ್ತಿ ಬೆಳ್ಕೊಂಡಿರಲ್ಲ, ಲಿವರ್ ಡೆವಲಪ್ಮೆಂಟ್ ಆಗಿರಲ್ಲ. ಸೊ ಇದೆಲ್ಲನೂ ಟೈಮ್ ತೊಗೊಳುತ್ತೆ. ಮಗು ಡೆಲಿವರಿ ಆಗಿ ಹೊರಗಡೆ ಪ್ರಪಂಚಕ್ಕೆ ಬಂದು ಇಲ್ಲಿ ವಾತಾವರಣಕ್ಕೆ ಹೊಂದ್ಕೊಂಡು ನಮ್ಮ ಬ್ರೆಸ್ಟ್ ಮಿಲ್ಕ್ ಅಥವಾ ಹೊರಗಡೆಯಿಂದ ತರಿಸೋ ಫಾರ್ಮುಲಾ ಮಿಲ್ಕ್ ಇದನ್ನೆಲ್ಲ ಕುಡ್ದು ಸೊ ಇಂಟೆಸ್ಟೈನೆಲ್ಲ ಡೆವಲಪ್ ಆಗಿ 6 ಮಂತ್ಸ್ ಟೈಮ್ ತೊಗೊಳುತ್ತೆ. ಕೆಲವರು ಏನು ಮಾಡ್ತಾರೆ, 3 ಮಂತ್ಸ್ಗೆ 4 ಮಂತ್ಸ್ಗೆ ಫುಡ್ ತಿನ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ಪ್ರಾಬಬ್ಲಿ ಆ ಟೈಮ್ಗೆ ಮಗುಗೆ ಏನೂ ಆಗ್ತಾಯಿಲ್ಲ ಬಿಡು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಲೇಟರ್ ಆನ್ ಏನಾದರೂ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸಲ್ಲಿ ಏನಾದರೂ ಚೇಂಜಸ್ ಕಾಣಿಸಿದಾಗ ಗೊತ್ತಾಗುತ್ತೆ ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ 6 ಮಂತ್ಸ್ವರೆಗೂ ಯಾವುದೇ ಥರ ಫುಡ್ ಕೊಡಬಾರ್ದು. ನಾನು ಕೂಡ ಅಷ್ಟೇ, ನನ್ನ 2 ಮಕ್ಳಿಗೂ ಕಂಪ್ಲೀಟ್ 6 ಮಂತ್ಸ್ ಆದಮೇಲೆ ನಾನು ಫುಡ್ ಇಂಟ್ರಡ್ಯೂಸ್ ಮಾಡಿದ್ದು. ನಾಟ್ ಈವನ್ 1 ವೀಕ್ ಬಿಫೋರ್ ಅಥವಾ 15 ಡೇಸ್ ಬಿಫೋರ್ ಕೂಡ ನಾನು ಇಂಟ್ರಡ್ಯೂಸ್ ಮಾಡಿಲ್ಲ. ಹಾಗಾದರೆ 5 ಮಂತ್ಸ್ ಆಗಿದ ತಕ್ಷಣ ಕೆಲವೊಬ್ಬರು ಸ್ಟಾರ್ಟ್ ಮಾಡ್ತಾರೆ. ಯಾವ ಥರ ಇದು ಅಂದರೆ, ಡಾಕ್ಟರ್ಸ್ ಹತ್ರ ಹೋಗಿ ಡಾಕ್ಟರ್ ಸಜೆಷನ್ ತೊಗೊಳ್ಳಿ. ಸಪೋಸ್ ಮಗು ತುಂಬ ಹಸುಗಳ್ತೈತೆ ಅಂತಂದರೆ ಫ್ರೀಕ್ವೆಂಟಾಗಿ ಫೀಡ್ ಮಾಡ್ಸೋಕ್ಕೆ ಹೇಳ್ತಾರೆ. ಇಲ್ಲ ಅಂತಂದರೆ ಮಿಲ್ಕ್ ಸಾಕಾಗ್ತಾಯಿಲ್ಲ ನಿಮ್ಮದು ಅಂದರೆ ಅವರೇ ಸಪ್ಲಿಮೆಂಟ್ ಬರ್ಕೊಡ್ತಾರೆ. ಅದಾದಮೇಲೆ ಕೆಲವೊಂದು ಬೇಬಿಗೆ 5.5 ಮಂತ್ಸ್, ಇನ್ನೊಂದು 15 ಡೇಸ್, 1 ವೀಕ್ ಬಿಫೋರ್ 6 ಮಂತ್ಸ್ಗೆ 1 ವೀಕ್ 15 ಡೇಸ್ ಬಿಫೋರ್ ಡಾಕ್ಟರ್ ಹೇಳ್ತಾರೆ ಸಾಲಿಡ್ನ ಸ್ಟಾರ್ಟ್ ಮಾಡಿ, ಲೈಟಾಗಿ ಸ್ಟಾರ್ಟ್ ಮಾಡಿ. ಸೊ ಮೈಲ್ಡಾಗಿ ಕೊಡ್ತಾ ಬರ್ತಾರೆ. ಮಗುಗೆ ಅಡ್ಜಸ್ಟ್ ಆಯಿತು ಅಂದರೆ ಆಫ್ಟರ್ 15 ಡೇಸ್ ನೀವು ರೆಗ್ಯುಲರಾಗಿ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ.
ಸೊ 6 ಮಂತ್ಸ್ ಆಗೋವರೆಗೂ ಸ್ಟಾರ್ಟ್ ಮಾಡದಿರೋದು ತುಂಬ ಅಂದರೆ ತುಂಬ ಬೆಸ್ಟ್ ಅಂತಲೇ ನಾನು ಹೇಳ್ತೀನಿ. ಮಗು ಸಣ್ಣ ಇರಲಿ, ಹೇಗೆ ಇರಲಿ, ಅದಕ್ಕೆ ಶಕ್ತಿ ಸಾಕಾಗ್ತಾಯಿಲ್ಲ, ಅಥವಾ ಮಗು ಸ್ಟ್ರಾಂಗ್ ಆಗಿಲ್ಲ, ಆ್ಯಕ್ಟಿವ್ ಆಗಿಲ್ಲ, ಏನೇ ಅನ್ನಿಸ್ಬೋದು, ಕಿರಿಕಿರಿ ಮಾಡ್ತಾಯಿದೆ ಅನ್ನಿಸ್ಬೋದು, ಏನೇ ಅನ್ನಿಸ್ಬೋದು ನಿಮಗೆ. ಬಟ್ 6 ಮಂತ್ಸ್ ಆಗೋವರೆಗೂ ಸ್ಟಾರ್ಟ್ ಮಾಡಬಾರ್ದು. ಆ್ಯಂಡ್ ಸೆಕೆಂಡ್ ಒನ್ ಇಸ್ ಯಾವಾಗ ಅಂದರೆ ಯಾವ ಥರ ಫುಡ್ ಕೊಡಬೇಕು, ಯಾವಾಗ ಸ್ಟಾರ್ಟ್ ಮಾಡೋದಂತ ನಮ್ಗೆ ಗೊತ್ತಾಯಿತು. 6 ಮಂತ್ಸ್ ಆದಮೇಲೆ ಸ್ಟಾರ್ಟ್ ಮಾಡಬೇಕು. ಏನು ಫುಡ್ ಕೊಡಬೇಕು ಅಂತ ಅಂದ್ಬಿಟ್ಟು ಮಾರ್ಕೆಟಲ್ಲಿ ನಮಗೆ ಬೇರೆ ಬೇರೆ ಬ್ರ್ಯಾಂಡ್ಸಲ್ಲಿ ಆಫ್ಟರ್ 6+ ಮಂತ್ಸ್ಗೆ ತುಂಬ ಫುಡ್ ಇದೆ. ಅದು ಕಂಪ್ಲೀಟ್ಲಿ ನಿಮ್ಮ ಚಾಯ್ಸು. ಯಾವ ಫುಡ್ನ ಕೊಡಬೇಕು ಮಗುಗೆ, ಯಾವ ಫುಡ್ನ ಕೊಡಬಾರ್ದು ಅನ್ನೋದು ಕಂಪ್ಲೀಟ್ಲಿ ನಿಮ್ಮ ಚಾಯ್ಸ್ ಆಗಿರುತ್ತೆ. ಬಟ್ ದ ಬೆಸ್ಟ್ ಫುಡ್ ಅಂತ ಹೇಳಿದ್ರೆ ರಾಗಿ ಸರಿ. ಸೊ ನಾವು ಮನೇಲೇ ರಾಗಿ ತಂದು ಏನು ಸರಿ ಮಾಡ್ತೀವಿ ಅದು ಬೆಸ್ಟ್ ಫುಡ್ ಅಂತ ಹೇಳ್ಬೋದು. ರಾಗಿನೇ ಈವನ್ ಹೊರಗಡೆಯಿಂದ ನೀವು ಯಾವುದಾದ್ರೂ ತೊಗೊಂಬಂದರೂ ಕೂಡ ರಾಗಿನೇ ಇಂಟ್ರೊಡ್ಯೂಸ್ ಮಾಡೋದು ಫಸ್ಟ್ ಬೇಬಿಗೆ. ಸೊ ಹಾಗಾಗಿ ರಾಗಿ ಈಸ್ ಬೆಸ್ಟ್ ಅಂತ ಹೇಳ್ಬೋದು. ಸೊ ಅದನ್ನು ಯಾವ ಥರ ಪ್ರಿಪೇರ್ ಮಾಡೋದು ಏನು ಅಂತ ಅಂದ್ಬಿಟ್ಟು ನಾನು ಇದೇ ವಿಡಿಯೋಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಬರೀ ರಾಗಿ, ಅದಕ್ಕೆ ನಾವು ಅಕ್ಕಿ ಮಿಕ್ಸ್ ಮಾಡೋದು, ಗೋಧಿ ಮಿಕ್ಸ್ ಮಾಡೋದು, ಕಾಳು ಮಿಕ್ಸ್ ಮಾಡೋದು, ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡೋದು, ಇದು ಯಾವುದನ್ನು ಮಾಡಬಾರ್ದು. 6 ಮಂತ್ಸ್ ಆದಮೇಲೆ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಬರೀ ರಾಗಿ ಇರಬೇಕು. ರಾಗಿ ಬಿಟ್ಟು ಬೇರೆ ಯಾವುದನ್ನು ಅದರಲ್ಲಿ ಆ್ಯಡ್ ಮಾಡಿರಬಾರ್ದು. ಪ್ಲೇನ್ ರಾಗಿನ ನಾವು ತೊಳೆದು ಚೆನ್ನಾಗಿ ಒಣಗಿಸಿ ಅದನ್ನು ಬೀಸಿ ಅದನ್ನು ಜರಡಿ ಮಾಡಿ ಫೈನ್ ಪೌಡರ್ ಮಾಡಿ ಅದನ್ನು ಮಗುಗೆ ಕೊಡ್ತೀವಿ. ಸೊ ಹೊಟ್ಟೆಲ್ಲ ಇರಬಾರ್ದು. ಅದು ಯಾವ ಥರ ಇರಬೇಕು ಅಂತ ಅಂದ್ಬಿಟ್ಟು ನಾನು ಆಮೇಲೆ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಈ ಥರ ರಾಗಿನ ಕೊಡೋದ್ರಿಂದ ಮಗುಗೆ ಫಸ್ಟು ಈಸಿಯಾಗಿ ಜೀರ್ಣ ಆಗುತ್ತೆ, ಅದು ಈಸಿಯಾಗಿ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ, ನೀಟಾಗಿ ತಿನ್ನೋದಕ್ಕೂ ಸಹಾಯ ಆಗುತ್ತೆ. ಸೊ ರಾಗಿ ಸರಿನ ಮಾಡಿಕೊಂಡು ಫಸ್ಟ್ ರಾಗಿ ಸರಿನೇ ತಿನ್ನಿಸ್ಬೇಕಾಗತ್ತೆ. ಸೊ ಕಂಪ್ಲೀಟ್ ಒಂದು 1 ವೀಕ್ ಟು 15 ಡೇಸ್. ಅಂದರೆ ಕೆಲವೊಂದು ಮಕ್ಕಳು ಬೇಗ ಅಡ್ಜಸ್ಟ್ ಆಗ್ತಾರೆ, ಕೆಲವೊಂದು ಮಕ್ಳಿಗೆ ಅಡ್ಜಸ್ಟ್ ಆಗೋಲ್ಲ, ಕೆಲವೊಂದು ಮಕ್ಳಿಗೆ ಲೂಸ್ ಮೋಷನ್ಸ್ ಆಗುತ್ತೆ, ವಾಮಿಟ್ ಆಗುತ್ತೆ, ಕೆಲವೊಂದು ಮಕ್ಕಳಿಗೆ ಲೈಟಾಗಿ ಫೀವರ್ ಕೂಡ ಬರುತ್ತೆ. ಫುಡ್ ಅನ್ನೋದು ಅದು ಡಿಪೆಂಡ್ಸ್ ಅಪಾನ್ ಬಾಡಿ ಹೇಗಿದೆ, ನಾವು ಹೇಗಿದ್ವಿ, ನಮ್ಮ ಪ್ರೆಗ್ನೆನ್ಸಿಲಿ ಹೇಗಿದ್ವಿ, ನಮ್ಮ ಮಗು ಹೆಲ್ತ್ ಹೇಗಿದೆ, ಇದೆಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಮಗುಗೆ ಏನೂ ಆಗ್ತಾಯಿಲ್ಲ, ಮಗು ಆರಾಮಾಗಿ ಅಡ್ಜಸ್ಟ್ ಆಯಿತು ಅಂದರೆ 15 ಡೇಸ್ ಆದಮೇಲೆ ನಾವು ಇನ್ನೊಂದು ಫುಡ್ನ ಇಂಟ್ರೊಡ್ಯೂಸ್ ಮಾಡ್ಬೋದು. ಅಂದರೆ ರಾಗಿ ಬಿಟ್ಟು ಎಕ್ಸ್ಟ್ರಾ ಏನಾದರೂ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಬಾಯ್ಲ್ಡ್ ವೆಜಿಟೇಬಲ್ಸ್ ಆಗಿರ್ಬೋದು, ರೈಸ್ ಆಗಿರ್ಬೋದು, ಇದನ್ನೆಲ್ಲ ಆಫ್ಟರ್ 15 ಡೇಸ್ ಕಂಪ್ಲೀಟ್ಲಿ ರಾಗಿ ಕೊಡಬೇಕು. ಆ್ಯಂಡ್ ದ ಥರ್ಡ್ ಥಿಂಗ್ ಇಸ್ ಯಾವಾಗ ಕೊಡಬೇಕು ಅಂದರೆ ಯಾವ ಟೈಮಲ್ಲಿ ಕೊಡಬೇಕು ಮಗುಗೆ ರಾಗಿ ಸರಿ ಅಂತ. ಯಾವ ಟೈಮ್ ಅಂತ ಹೇಳೋದಾದರೆ ಮಗು ಎದ್ದಿದ ತಕ್ಷಣ ನಾವು ಫೀಡ್ ಮಾಡಿಸ್ತೀವಿ. ಅಫ್ಕೋರ್ಸ್ ಮಗು ಸಪೋಸ್ 8 o'clock ಎದ್ದೋಳ್ತು ಅಂತಂದರೆ ನಾವು ಫೀಡ್ ಮಾಡಿಸ್ತೀವಿ. ಬ್ರೆಸ್ಟ್ ಫೀಡ್ ಮಾಡಿಸಿದಾಗ ಯೂಶ್ವಲಿ 2 to 3 hours ಕಂಪ್ಲೀಟ್ ಬ್ರೆಸ್ಟ್ ಫೀಡ್ ಮಾಡಿಸ್ಬೇಕು ನಾವು. ಸೊ ಅರ್ಲಿ ಮಾರ್ನಿಂಗ್ ಬ್ರೆಸ್ಟ್ ಫೀಡ್ ಮಾಡಿಸಿದ್ಮೇಲೆ 2 to 3 hours ಮಗುಗೆ ಹಸುವಾಗಲ್ಲ. ಸೊ 8 o'clock ಫೀಡ್ ಮಾಡಿಸಿದ್ರೆ ಅರೌಂಡ್ 10:30, 11 o'clock ಅದು ಹಸುವಾಗಲ್ಲ. ಅದು ಆದಮೇಲೆ ಅದಕ್ಕೆ ಹಸುವಾಗ ಟೈಮ್ ಬರುತ್ತಲ್ಲ, ಸೊ 11 o'clock ಈ ಟೈಮಲ್ಲಿ ಫಸ್ಟ್ ಅರ್ಲಿ ಮಾರ್ನಿಂಗ್ ಬ್ರೆಸ್ಟ್ ಫೀಡ್ ಆದಮೇಲೆ ನೆಕ್ಸ್ಟ್ ಡೇ ನಾವು ಮೀಲ್ ಇಂಟ್ರೊಡ್ಯೂಸ್ ಮಾಡ್ತೀವಿ, ಅಂದರೆ ರಾಗಿ ಸರಿನ ಅವಾಗ ಕೊಡ್ತೀವಿ. ಅದಾದಮೇಲೆ ಅಫ್ಕೋರ್ಸ್ ಸ್ಟಾರ್ಟಿಂಗಲ್ಲಿ ಮಗುಗೆ ಸ್ವಲ್ಪ ರಾಗಿ ಸರಿ ತಿಂದರೂ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಲ್ಲ, ಹಾಲು ಕುಡಿಬೇಕು ಅನಿಸುತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ಮಗುಗೆ ಸುಧಾರಿಸೋದಕ್ಕೆ, ಸಮಾಧಾನ ಮಾಡೋದಕ್ಕೆ ಸ್ವಲ್ಪ ಬ್ರೆಸ್ಟ್ ಫೀಡ್ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ರೆ ಆರಾಮಾಗಿ ಒಂದು 2 hours ಆದರೂ ಮಲ್ಕೊಳ್ಳುತ್ತೆ. ಅದಾದಮೇಲೆ ಮತ್ತೆ ಬ್ರೆಸ್ಟ್ ಫೀಡಿಂಗೆ ಕಂಟಿನ್ಯೂ ಮಾಡ್ತೀರಾ ನೈಟ್ವರೆಗೂ, ಮತ್ತು ಬ್ರೆಸ್ಟ್ ಫೀಡಿಂಗೆ ಈ ಥರ ಕಂಟಿನ್ಯೂಸ್ ಆಗಿ 1 week to 15 days ಮಾಡಬೇಕಾಗುತ್ತೆ. ಆಮೇಲೆ 15 days ಆದಮೇಲೆ ನೀವು ಸೆಕೆಂಡ್ ಫುಡ್ ಅಂದರೆ ರಾಗಿ ಸರಿ ಬಿಟ್ಟು ನೆಕ್ಸ್ಟ್ ಏನು ಕೊಡ್ತೀರಾ, ಬಾಯ್ಲ್ಡ್ ವೆಜಿಟೇಬಲ್ಸು, ಫ್ರೂಟ್ಸ್ ಏನು ಕೊಡ್ತೀರಾ ಅದನ್ನು. ಸೊ 11 o'clock ನೀವು ಕೊಟ್ಟಿರ್ತೀರಾ, 2-3 hour ಮಲಗಿರುತ್ತೆ ಮಗು. ಸೊ ಮಧ್ಯದಲ್ಲಿ ಮತ್ತೆ ಬ್ರೆಸ್ಟ್ ಫೀಡ್ ಮಾಡಿಸ್ತೀರಾ. ಅದಾದಮೇಲೆ 3:30, 4 o'clock ಆಗುತ್ತೆ. ಆ ಟೈಮಲ್ಲಿ ನೀವು 4-4:30 ಹಾಗೆ ನೀವು ಬಾಯ್ಲ್ಡ್ ವೆಜಿಟೇಬಲ್ಸ್ ಏನಾದರೂ ಕೊಡ್ಬೋದು. ಸೊ ಕಂಪ್ಲೀಟ್ಲಿ ಇದನ್ನು 1 month ಫಾಲೋ ಮಾಡಬೇಕು. ಸೊ 15 days ಕಂಪ್ಲೀಟ್ಲಿ ರಾಗಿ ಸರಿ, ಅದಾದಮೇಲೆ ರಾಗಿ ಸರಿ ವಿತ್ ಬಾಯ್ಲ್ಡ್ ಫ್ರೂಟ್ಸ್, ಬಾಯ್ಲ್ಡ್ ವೆಜಿಟೇಬಲ್ಸ್ ಈ ಥರದ್ದು ಕೊಡೋದು. ಅದಾದಮೇಲೆ 7 months ಆದಮೇಲೆ ಚೂರು 2 times ಫುಡ್, 1 time ಸ್ನ್ಯಾಕ್ಸ್ಗೆ ನೀವು ಬಾಯ್ಲ್ಡ್ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಕೊಡ್ತೀರಾ. ಇನ್ನೊಂದು ಟೈಮ್ಗೆ ನೀವು ರೈಸ್, ದಾಲ್, ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಮಾಡಿ ಸ್ಮ್ಯಾಶ್ ಮಾಡಿ ಈ ಥರ ಕೊಡಬೇಕಾಗುತ್ತೆ. ಸೊ ಕಂಪ್ಲೀಟಾಗಿ ಏನೇನು ಫುಡ್ ಕೊಡಬೇಕು ಅಂತ ಏನೂ ಐಡಿಯಾ ಇಲ್ಲ ಅಂತಂದರೆ ನೀವು ನನಗೆ ಫುಡ್ ಚಾರ್ಟ್ ಅಂತ ಕಮೆಂಟ್ ಮಾಡಿ, ನಾನು ಚಾರ್ಟ್ನ ನಿಮಗೆ ಕಳಿಸ್ಕೊಡ್ತೀನಿ. ಇಲ್ಲ ಅಂತಂದರೆ ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಲಿ ನಾನು ಡಿಸ್ಕ್ರಿಪ್ಷನಲ್ಲೇ ನಾನು ಫುಡ್ ಚಾರ್ಟ್ನ ಕೂಡ ಮೆನ್ಷನ್ ಮಾಡಿರ್ತೀನಿ. ಅಥವಾ ಸಪ್ರೇಟಾಗಿ ನನ್ನ ಪೋಸ್ಟಲ್ಲಿ ನೋಡಿದ್ರೆ ನಿಮಗೆ ಫುಡ್ ಚಾರ್ಟ್ ಕೂಡ ಸಿಗುತ್ತೆ, ಬೇಬಿ ಫುಡ್ ಚಾರ್ಟ್, 6 month ಬೇಬಿ ಫುಡ್ ಚಾರ್ಟ್ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ
ಕಂಪ್ಲೀಟಾಗಿ ಅದ್ರಲ್ಲಿ ಮೆನ್ಷನ್ ಮಾಡಿರ್ತೀನಿ. ಮಗುಗೆ ಯಾವ ಟೈಮಲ್ಲಿ ಏನು ಕೊಡೋದು, ಯಾವ್ದು ಕೊಟ್ಟರೆ ಬೆಸ್ಟು ಅಂತ ಅಂದ್ಬಿಟ್ಟು ನಾನು ಕಂಪ್ಲೀಟಾಗಿ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ 7-8 ಮಂತ್ಸಲ್ಲೆಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್. 7th ಮಂತ್ 8th ಮಂತ್ ಕಂಪ್ಲೀಟ್ಲಿ ಒಂದೇ ಇದರಲ್ಲೇ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತೀವಿ. ಆಮೇಲೆ 9 ಮಂತ್ಸ್ ಆಗೋಯ್ತು, 10th ಮಂತಿಗೆ ಬಂತು ಅಂತಂದರೆ 3 ಟೈಮ್ ಫುಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬ್ರೆಸ್ಟ್ ಮಿಲ್ಕ್ನ ಆಟೋಮೆಟಿಕಲಿ ಸ್ಟಾಪ್ ಮಾಡ್ಕೊಂಬರ್ತೀವಿ, ಅಂದರೆ ಗ್ರ್ಯಾಜುಯಲಿ ಡಿಕ್ರೀಸ್ ಮಾಡ್ತಾ ಇರ್ತೀವಿ. ಬಿಕಾಸ್ ನಮ್ಮ ಮಗು ಹಾಲು ಕುಡಿತಾನೆ ಹೊಟ್ಟೆ ತುಂಬಿಸ್ಕೊತಾ ಇದ್ದರೆ ಸಾಲಿಡ್ಸ್ ಏನೂ ತೊಗೊಳೋದಿಲ್ಲ. ಸೊ ಹಾಗಾಗಿ ಅದನ್ನು ಕಡಿಮೆ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಬೇಬಿ ಫುಡ್ ಯಾವ ಥರ ಮಾಡ್ತೀನಿ, ಬೇಬಿಗೆ ಯಾವ್ಯಾವ ಥರ ರೆಸಿಪೀಸ್ನ ಕೊಡ್ಬೋದು, ಆಮೇಲೆ ನಾವು 8 ಮಂತ್ಸ್ ಆಗಿದ ತಕ್ಷಣ ಫಿಂಗರ್ ಫುಡ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ಯೂಶ್ವಲಿ ಕೆಲವೊಬ್ಬರು 6 ಮಂತ್ಸ್ 7 ಮಂತ್ಸ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬಟ್ ಮಗು ಚೆನ್ನಾಗಿ ತಿಂದು ಬಾಯಿ ರುಚಿ ಎಲ್ಲ ಗೊತ್ತಾಗಿ ಎಲ್ಲ ಇದಾದಮೇಲೆ ಫಿಂಗರ್ ಫುಡ್ಸ್ ಅದು ತೊಗೊಂಡಾಗೂ ಅದು ನೀಟಾಗಿ ತಿನ್ನುತ್ತೆ. ಇಲ್ಲ ಅಂತಂದರೆ ಸುಮ್ಮನೆ ತೊಗೊಂಡು ಬಾಯಿಗೆ ಇಟ್ಕೊಳ್ಳೋದು, ಎಸೆಯೋದು ಈ ಥರ ಮಾಡುತ್ತೆ. ಸೊ ಹಾಗಾಗಿ 8 ಮಂತ್ಸ್ ಆದಮೇಲೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ನನ್ನ ಒಪಿನಿಯನ್. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಲಿ ನಿಮ್ಗೆ ಅದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇವತ್ತಿಗೆ ಬೇಬಿ ಫುಡ್ಡು ಹೇಗೆ ತೊಗೋಬೇಕು, ಯಾವಾಗ ಸ್ಟಾರ್ಟ್ ಮಾಡಬೇಕು ಅನ್ನೋದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಆ್ಯಂಡ್ ಈಗ ನಾನು ಚಿಕ್ಕವಳಿಗೆ, ಅಂದರೆ ನನ್ನ 2ನೇ ಮಗಳಿಗೆ ಗಂಜಿ ಮಾಡೋ ಟೈಮ್ ಆಗಿದೆ. ನಾನು ಯೂಶ್ವಲಿ ಬೆಳಗ್ಗೆ ಎದ್ದಿದ ತಕ್ಷಣ ಬ್ರೆಸ್ಟ್ ಫೀಡ್ ಮಾಡಿ ಮಲಗಿಸ್ತೀನಿ. ನಾನು ಎದ್ದೋಳೋದು ಒಂದು 6 o'clockಗೆ, ಆವಾಗ ಬ್ರೆಸ್ಟ್ ಫೀಡ್ ಮಾಡಿ ಮಲಗಿಸಿರ್ತೀನಿ. ಮತ್ತು 9 o'clockಗೆ ಬ್ರೆಸ್ಟ್ ಫೀಡ್ ಮಾಡಿ ಸ್ನಾನ ಎಲ್ಲ ಮಾಡಿಸಿ ಮತ್ತೆ ಮಲಗಿಸ್ಬಿಟ್ಟಿರ್ತೀನಿ. ಅದಾದಮೇಲೆ ನಾನು 11:30 12 ಸೊ 11:30 to 12:30 ಅಂತ ಟೈಮ್ ಇಟ್ಕೊತೀನಿ. ಸೊ ಈ 1 ಅವರಲ್ಲಿ ನಾನು ಅವಳಿಗೆ ರಾಗಿ ಸರಿ ಮಾಡಿ ತಿನ್ನಿಸ್ತೀನಿ. ಅದಾದಮೇಲೆ ಸೊ ಮಧ್ಯಾಹ್ನದ ಊಟದ ಟೈಮ್ ಅಲ್ವಾ, ಸೊ ಅದಾದಮೇಲೆ ಅವಳು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿರ್ತಾಳೆ. ಅದಾದಮೇಲೆ ಊಟ ಮಾಡಿ ಎಲ್ಲರೂ ಮಲಗೋ ಟೈಮ್ಗೆ ಸೊ ಅವಳು ಮಲಗ್ಬೋದು. ಸೊ 12 o'clockಗೆ ನಾನು ತಿನ್ನಿಸಿರ್ತೀನಿ. 1:30 2 o'clockಗೆ ಅವಳಿಗೆ ಸ್ವಲ್ಪ ನಿದ್ದೆ ಬರ್ತಾಯಿತ್ತು ಅಂದರೆ ಹಾಗೆ ಸ್ವಲ್ಪ ಬ್ರೆಸ್ಟ್ ಫೀಡ್ ಮಾಡಿದ್ರೆ ಅವಳು ಮಲ್ಕೊಂಡ್ಬಿಡ್ತಾಳೆ. ಸೊ 4-4:30ವರೆಗೂ ಆರಾಮಾಗಿರ್ತಾಳೆ. ಅದಾದಮೇಲೆ ನಾನು ಬೇಕಾದರೆ ಈಗ ಆಲ್ಮೋಸ್ಟ್ ಅವಳಿಗೆ 15 days ಆಯಿತು ಸ್ಟಾರ್ಟ್ ಮಾಡಿ. ಅದಾದಮೇಲೆ ಬೇಕಾದರೆ ನಾನು ಬಾಯ್ಲ್ಡ್ ವೆಜಿಟೇಬಲ್ಸು, ಫ್ರೂಟ್ಸು ಏನು ಬೇಕಾದರೂ, ಅಂದರೆ ಕ್ಲೈಮೆಟಿಕ್ ಕಂಡೀಷನ್ಸ್ ನೋಡಿಕೊಂಡು ಯಾವ ಫುಡ್ ಬೆಸ್ಟು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಅದನ್ನು ಕೊಡ್ತಾ ಹೋಗ್ಬೋದು. ಸೊ ಈಗ 11:30 ಆಗಿದೆ. ಸೊ ಅವಳಿಗೆ ತಿನ್ಸೋಂಥ ಟೈಮ್ ಬಂದಿದೆ. ಸೊ ಅವಳಿಗೆ ಗಂಜಿ ಮಾಡಿ ತಿನ್ನಿಸ್ಬೇಕು. ಸೊ ಇವತ್ತು ನಾನು ಹೇಗೆ ಪ್ರಿಪೇರ್ ಮಾಡ್ತೀನಿ, ಯಾವ ಥರ ಹಿಟ್ಟು ರೆಡಿ ಮಾಡ್ಕೊಂಡಿರೋದು, ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತೆಲ್ಲ ಈ ವಿಡಿಯೋಲಿ ತೋರಿಸ್ತೀನಿ. ಆ್ಯಂಡ್ ನನಗೆ ರಾಗಿ ಸರಿ ಹಿಟ್ಟು ಎಲ್ಲ ನಮ್ಮ ಅಮ್ಮನೇ ರೆಡಿ ಮಾಡಿ ಕೊಟ್ಟಿರೋದು. ಸೊ ಅವರೇ ಅಲ್ಲಿಂದ ರೆಡಿ ಮಾಡಿ ಕಳಿಸಿರ್ತಾರೆ. ನಾನು ಅದನ್ನು ಜಸ್ಟ್ ಪ್ರಿಪೇರ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ಸರಿ ಮಾಡಿ ಅವಳಿಗೆ ತಿನ್ನಿಸ್ತೀನಿ. ಸೊ ಯಾವ ಥರ ನಮ್ಮಮ್ಮ ರೆಡಿ ಮಾಡಿದ್ದಾರೆ ಅದೆಲ್ಲ ಕಂಪ್ಲೀಟಾಗಿ ಬೇಕು ಅಂದರೆ ಇನ್ನು ನೆಕ್ಸ್ಟ್ ಟೈಮ್ ನಾವು ರಾಗಿ ಸರಿ ಮಾಡ್ತೀವಲ್ಲ ಆಗ ಮಾಡಿ ತೋರಿಸ್ತೀನಿ. ಬಟ್ ಪ್ರೊಸೀಜರ್ ಹೇಗೆ ಮಾಡಿದ್ವಿ ಅನ್ನೋದನ್ನು ನಾನು ಕಂಪ್ಲೀಟ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಬನ್ನಿ ಹೋಗಿ ರಾಗಿ ಸರಿ ಮಾಡೋಣ. ಸೊ ಇದೇ ಸರಿ ಹಿಟ್ಟು. ಸೊ ರಾಗಿ ಸರಿ ನಮ್ಮಮ್ಮ ಪ್ರಿಪೇರ್ ಮಾಡಿಕೊಟ್ಟಿರೋದು ಅಂತ ಆಲ್ರೆಡಿ ಹೇಳಿದೆ. ಸೊ ಹಾಗಾಗಿ ಅವ್ರು ಯಾವ ಥರ ಕೊಟ್ಟಿದ್ದಾರೆ ನಾನು ಅದೇ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ರಾಗಿ ಪೌಡರ್ ಮಾಡಿ, ಅಂದರೆ ರಾಗಿನ ಚೆನ್ನಾಗಿ ತೊಳೆದು ಒಣಗಿಸಿ ಅದೆಲ್ಲ ಆದಮೇಲೆ ಹಿಟ್ಟು ಬೀಸ್ಕೊಂಬಂದು ಜರಡಿ ಮಾಡಿ ಇದನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಅದರಲ್ಲಿ ಜರಡಿ ಮಾಡಿರೋ ಹಿಟ್ಟನ್ನ ಮತ್ತೆ ಬಟ್ಟೆ ತೊಗೊಂಡು ಮತ್ತೆ ಜರಡಿ ಮಾಡಿ ನನಗೆ ಒಂದು ಫೈನ್ ಪೌಡರ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವು ಬೇಬಿಗೆ ಸ್ಟಾರ್ಟ್ ಮಾಡಬೇಕಾದ್ರೆ ಆ ಫೈನ್ ಪೌಡರಲ್ಲಿ ಸರಿ ಸ್ಟಾರ್ಟ್ ಮಾಡಬೇಕು. ಅದಾದಮೇಲೆ ನಾವು ಒಂಚೂರು ಅಡ್ಜಸ್ಟ್ ಆಗಿದೆ ಮಗುಗೆ ಅಂತ ಗೊತ್ತಾದಮೇಲೆ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಆ ಫೈನ್ ಪೌಡರ್, ಇದನ್ನು ನನಗೆ ಸಪ್ರೇಟ್ ಬಾಕ್ಸಲ್ಲಿ ಕೊಟ್ಟಿದ್ರು ಗೊತ್ತಾಗಲಿ ಅಂತ ಅಂದ್ಬಿಟ್ಟು. ಸೊ ಈ ಪೌಡರು ನೀವು ನೋಡ್ಬೋದು ಮೈದಾ ಹಿಟ್ಟೆಲ್ಲ ನಮಗೆ ಹೇಗೆ ಬರುತ್ತೆ ಸಾಫ್ಟಾಗಿ, ಆ ಥರ ಸಾಫ್ಟಾಗಿರುತ್ತೆ. ಮಗುಗೆ ನೀಟಾಗಿ ಜೀರ್ಣ ಆಗುತ್ತೆ ಈ ಥರ ಕೊಟ್ಟರೆ. ಸೊ ಆ ಹಿಟ್ಟಿದೆಯಲ್ಲ ಫಸ್ಟೇ ಜರಡಿ ಮಾಡಿರ್ತಾರಲ್ಲ ಅದನ್ನು ಕೊಟ್ಟರೆ ಮಗುಗೆ ಅಷ್ಟು ಡೈಜೆಸ್ಟ್ ಆಗೋಲ್ಲ. ಸೊ ಈ ಥರ ಪಂಚೆ ಬಟ್ಟೆ, ತೆಳ್ಳಗಿರೋ ಬಟ್ಟೆಯಲ್ಲಿ ಯಾವುದಾದ್ರು ತೊಗೊಂಡು ಜರಡಿ ಮಾಡಿರೋದನ್ನು ಮತ್ತೆ ಇನ್ನೊಂದ್ಸಲ ಜರಡಿ ಮಾಡಿ ಈ ರೀತಿ ಇಟ್ಕೊಂಡ್ರೆ ಮಗುಗೆ ಇದರಲ್ಲಿ ಸರಿ ಮಾಡಿ ತಿನ್ನಿಸಿದಾಗ ನೀಟಾಗಿ ಡೈಜೆಸ್ಟ್ ಆಗುತ್ತೆ. ಆ್ಯಂಡ್ ಮೆಷರ್ಮೆಂಟ್ ಬಂದು ನಾನು ಈ ಕಪ್ನ ಯೂಸ್ ಮಾಡ್ತಾಯಿದ್ದೀನಿ. ಸಿಲ್ವರ್ ಕಪ್ಪೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಯಾವುದಾದ್ರೂ ಬೌಲಲ್ಲಿ ಕೊಡ್ಬೋದು. ಈ ಮೆಷರ್ಮೆಂಟ್ ನನ್ನ ಕೈಯಲ್ಲಿ ಬೌಲ್ ಇತ್ತಲ್ಲ ಆ ಮೆಷರ್ಮೆಂಟಲ್ಲಿ ಚಿಕ್ಕ ಸ್ಪೂನ್ ಒಂದು ತಿನ್ನಿಸೋದಕ್ಕೆ ಮಗುಗೆ ಫೀಡ್ ಮಾಡಿಸೋದಕ್ಕೆ. ಆ್ಯಂಡ್ ನೀರಿಗೆ ಅಂತ ಒಂದು ಲೋಟ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಸೆಟ್ಟು ಇತ್ತು, ನಾನು ಲೇಖನಂಗೆ ಯೂಸ್ ಮಾಡಿದ್ದೆ. ಸೊ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮೆಷರ್ಮೆಂಟ್ ಯಾವ ಥರ ಮಾಡೋದು ಅಂತ, ಒಂದು 100 ml ಗ್ಲಾಸ್, ನಾವು ಕಾಫಿ ಟೀ ಎಲ್ಲ ಕುಡಿತೀವಲ್ಲ ಮನೆಯಲ್ಲಿ, ಸೊ ಆ ಗ್ಲಾಸ್ನ ತೊಗೊಂಡು ಸ್ಟೀಲ್ ಬೌಲಲ್ಲೇ ಪ್ರಿಪೇರ್ ಮಾಡಿಕೊಂಡ್ರೆ ಒಳ್ಳೆಯದು, ಮಕ್ಕಳ ಹೆಲ್ತ್ಗೆ ಒಳ್ಳೆಯದು ಅಂತ ಅಷ್ಟೇ. ಸೊ 1 ಗ್ಲಾಸ್ ವಾಟರ್ನ ಆ್ಯಡ್ ಮಾಡ್ಕೋತೀನಿ ನಾನಿಲ್ಲಿ. 1 ಗ್ಲಾಸ್ ಬಾಯ್ಲ್ ಆಗೋದಕ್ಕೆ ಇಟ್ಕೊತೀನಿ. ಇನ್ನೊಂದು 1/4 ಲೋಟ ನೀರನ್ನ ತೊಗೊಂಡು 1 ಸ್ಪೂನಷ್ಟು ರಾಗಿ ಹಿಟ್ಟು ತೊಗೊಂಡು ನೀಟಾಗಿ ಗಂಟಿಲ್ಲದೆ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ತೀನಿ. ಎಲ್ಲೂ ಕೂಡ ಗಂಟಾಗದೇ ಇದ್ದರೆ ಗಂಜಿಲೂ ಕೂಡ ಒಂಚೂರು ಗಂಟಾಗಲ್ಲ. ಸೊ ಬಾಯ್ಲ್ ಆಗೋದಕ್ಕೆ ನಾನು ನೀರನ್ನ ಇಟ್ಕೊಂಡು ಅದು ಬಾಯ್ಲ್ ಆಗಿದ ತಕ್ಷಣ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ
ಮಿಕ್ಸ್ ಮಾಡ್ತಾಯಿರ್ತೀನಿ. ಮಿಕ್ಸ್ ಮಾಡಿಲ್ಲ ಅಂದರೆ ನಮಗೆ ಗಂಟು ಕಟ್ಬಿಡುತ್ತೆ. ಸೊ ಮಗುಗೆ ತಿನ್ನೋಕ್ಕಾಗಲ್ಲ, ಜೀರ್ಣ ಆಗುತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದರೆ ಈ ಥರ ಗಂಟಿಲ್ಲದೆ ಆಗುತ್ತೆ. ನೋಡ್ಬೋದು ಎಷ್ಟು ಗಟ್ಟಿಯಾಗೋಯ್ತು ಅಂತ ಅಂದ್ಬಿಟ್ಟು. ನಾವು ಈ ಥರ ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿಯಾಗುತ್ತೆ. ಆಮೇಲೆ ಕುದೀತಾ ತೆಳುವಾಗುತ್ತೆ. ಇದಕ್ಕೆ ನಾನು 5 ನಿಮಿಷ ಕುದಿಸ್ತಾ ಮಧ್ಯದಲ್ಲೇ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಮಗುಗೆ ತಿನ್ನಿಸ್ತೀನಲ್ಲ ಅದೇ ಸ್ಪೂನಲ್ಲಿ, ಅದೇ ಚಿಕ್ಕ ಸ್ಪೂನ್ ಅಲ್ವಾ, ಸೊ ದಟ್ ನಾನು ಅದನ್ನು ಹಾಫ್ ಸ್ಪೂನ್ ಆ್ಯಡ್ ಮಾಡ್ಕೊತೀನಿ ಸ್ಟಾರ್ಟಿಂಗಲ್ಲಿ. ಅಡ್ಜಸ್ಟ್ ಆಯಿತು ಅಂದರೆ ಆಮೇಲೆ ಇದು 1 ಸ್ಪೂನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಕೊಡ್ಬೋದಾ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಖಂಡಿತ 6 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಮಗುಗೆ ಫುಡ್ ಇಂಟ್ರಡ್ಯೂಸ್ ಮಾಡ್ತಾಯಿದ್ರೆ ತುಪ್ಪನ ಖಂಡಿತ ಕೊಡ್ಬೋದು. ಆ್ಯಂಡ್ ಡಾಕ್ಟರ್ನ ಕೂಡ ನಾನು ಕೇಳಿ ತುಪ್ಪನ ಇಂಟ್ರಡ್ಯೂಸ್ ಮಾಡಿರೋದು. ತುಪ್ಪ ತುಂಬಾ ಒಳ್ಳೆಯದು, ತುಂಬ ಹೆಲ್ದಿ ಫ್ಯಾಟ್. ಸೊ ಹಾಗಾಗಿ ತುಪ್ಪ ಹಾಕೋದ್ರಿಂದ ಏನೂ ತೊಂದರೆ ಆಗೋಲ್ಲ. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಟ್ಬಿಡ್ಬೇಕು. ಇದು ಚೆನ್ನಾಗಿ ಕುದ್ದಾಗ ಮಾತ್ರ ಅದು ನೀಟಾಗಿ ಬೇಯೋದಕ್ಕೆ ಸಾಧ್ಯ. ನೀಟಾಗಿ ಬೆಂದಿದೆ ಅಂತ ಅಂದರೆ ಮಗುಗೆ ಯಾವುದೇ ಥರ ಹೊಟ್ಟೆ ನೋವು ಬರೋಲ್ಲ. ಇಲ್ಲ ನೀಟಾಗಿ ಬಾಯ್ಲ್ ಆಗಿಲ್ಲ ಅಂತಂದರೆ ಮಗುಗೆ ಸ್ಟಮಕ್ ಪೇಯ್ನ್ ಬರೋ ಚಾನ್ಸಸ್ ಇದೆ, ಅಜೀರ್ಣ ಆಗೋ ಚಾನ್ಸಸ್ ಇದೆ. ಸೊ ಹಾಗಾಗಿ ಒಂದು 5 to 8 ಮಿನಿಟ್ಸ್ ಆದರೂ ಇದು ಬಾಯ್ಲ್ ಆಗಬೇಕು. ಈಗ ನೋಡ್ಬೋದು ಇದು ಆಲ್ರೆಡಿ ಚೆನ್ನಾಗಿ ಕುದ್ದಿ ಚೆನ್ನಾಗಿ ಬೆಂದಿದೆ. ಈಗ ನಾನು ಇದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಾನು ನಿಮಗೆ ಹೇಳಿದ್ದೆ ಅಲ್ವಾ, ಇದು 1/4 ಕಪ್ಪು 1 ಕಪ್ಪಷ್ಟು ಗಂಜಿ ಆಗುತ್ತೆ ಅಂತ ಅಂದ್ಬಿಟ್ಟು. ನೋಡ್ಬೋದು ಇಲ್ಲಿ 1/4 ಕಪ್ಪಷ್ಟು ಗಂಜಿ ಆಗಿದೆ ನನಗೆ. ಸೊ ಮಗುಗೆ ತಿನ್ಸೋದಕ್ಕೆ ಸರಿ ಹೋಗುತ್ತೆ. ಆ್ಯಂಡ್ ಇದು ಬಿಸಿಲಷ್ಟೇ ಇದು ನಮಗೆ ತೆಳ್ಳಗೆ ಕಾಣಿಸುತ್ತೆ. ಸ್ವಲ್ಪ ತಣ್ಣಗಾದರೆ ಸಾಕು, ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ಅದು ಬಿಸಿ ತಣ್ಣಗಾಗಲಿ ಅಂತ ಅಂದ್ಬಿಟ್ಟು ನಾನು ಬೇರೆ ಬೌಲಿಗೆ ಇಟ್ಕೊಂಡು ಮಗುಗೆ ತಿನ್ಸೋಕ್ಕೆ ಅಂತ ಅಂದ್ಬಿಟ್ಟು ಈ ಥರ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಸ್ವಲ್ಪ ಬೆಚ್ಚಗೆ ತಿನ್ನಿಸ್ಬೇಕು, ಮಗುಗೆ ಜೀರ್ಣ ಆಗುತ್ತೆ. ತುಂಬ ತಣ್ಣಗೆ ತಿನ್ಸಿದ್ರೆ ಜೀರ್ಣನೂ ಆಗೋಲ್ಲ. ಆಮೇಲೆ ಅದು ರಾಗಿ ಸರಿ ಅಲ್ವಾ, ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ನಾನು ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ತಿನ್ನಿಸ್ತಾ ಇರ್ತೀನಿ. ನೋಡ್ಬೋದು ಈ ಫಸ್ಟ್ ಟೈಮ್ ತಿನ್ನಿಸ್ಬೇಕಾದ್ರೆ ಈ ಕನ್ಸಿಸ್ಟೆನ್ಸಿಲಿ ಕೊಟ್ಟರೆ ಮಗು ತೊಗೊಳಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಹೋಗ್ತಾ ಸ್ವಲ್ಪ ತಿಕ್ಕಾದರೂ ಪರವಾಗಿಲ್ಲ. ಅಂದರೆ ಸ್ವಲ್ಪ ಇನ್ನೊಂಚೂರು ಪೌಡರ್ ಆ್ಯಡ್ ಮಾಡ್ತೀವಲ್ವ ನಾವು, ಸೊ ಸ್ವಲ್ಪ ತಿಕ್ಕಾದರೂ ಪರವಾಗಿಲ್ಲ. ಬಟ್ ಸ್ಟಾರ್ಟಿಂಗ್ ಕೊಡಬೇಕಾದ್ರೆ ಈ ರೀತಿ ಕೊಡಬೇಕಾಗುತ್ತೆ. ನಾನು ಈ ಥರ ಸ್ವಲ್ಪನೇ ಟ್ರಾನ್ಸ್ಫರ್ ಮಾಡಿಕೊಂಡು ಮಗುಗೆ ಕೊಡ್ತಾ ಬರ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.